ಹಾಯ್, ಹೇಗಿದ್ದೀರಾ ಎಲ್ರು? ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ ನೀವು ಕೇಳಿದಂತಹ ಕ್ವಶನ್ಸ್ ಏನಿತ್ತು? ಕೌನ್ಸಿಲಿಂಗ್ ನಲ್ಲಿ ಯಾವ ಯಾವ ಪ್ರಾಸೆಸ್ ಆಫ್ಲೈನ್ ಇರುತ್ತೆ, ಯಾವ ಸ್ಟೆಪ್ಸ್ ಆನ್ಲೈನ್ ಇರುತ್ತೆ, ನಂತರ ಕೌನ್ಸಿಲಿಂಗ್ ಗೆ ಫೀಸ್ ಇರುತ್ತಾ, ಹೇಗೆ ಅಪ್ಲೈ ಮಾಡೋದು, ಎಲ್ಲ ವಿಷಯಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ. ನಂತರ ಮತ್ತು ಏನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿ. ಈಗ ವಿಷಯ ಏನು ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ನಲ್ಲಿ ಹಲವಾರು ಸ್ಟೆಪ್ಸ್ ಇರುತ್ತೆ. ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ. ಅದು ಏನಂತ ಹೇಳಿದ್ರೆ, ಈ ಸ್ಪೆಷಲ್ ಕೆಟಗರಿ ಇದೆ ಅದಕ್ಕೆ ಸಂಬಂಧಿಸುತ್ತೆ. ಅದರ ಶೆಡ್ಯೂಲ್ ಕೂಡ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಇವತ್ತು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅಂದ್ರೆ NCC, ನಂತರ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೊ ಈ ರೀತಿ ಇರುವಂತಹ ಸ್ಪೆಷಲ್ ಕೆಟಗರಿ ಏನಿದೆ ಅದಕ್ಕೆ ಆಫ್ಲೈನ್ ವೆರಿಫಿಕೇಶನ್ ನಡೆಯುತ್ತೆ ಬೆಂಗಳೂರಲ್ಲಿ. ಸೊ ಬಾಕಿದೆಲ್ಲ ವೆರಿಫಿಕೇಶನ್ ಆಲ್ರೆಡಿ ಆಗಿದೆ. ಈಗ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ, ರೂರಲ್ ಕೋಟಾ, ಇದಕ್ಕೆ ಸಂಬಂಧಿಸಿದ ಎಲ್ಲ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಹಾಗಿದ್ರೆ, ಈ ವೆರಿಫಿಕೇಶನ್ ಆದ್ಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಈಗ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಅದ್ರ ನಂತರ ಆಪ್ಷನ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಸರಿನಾ? ಈ ಆಪ್ಷನ್ ಎಂಟ್ರಿ ಪಾಲ್ಗೊಳ್ಳೋಕ್ಕಿಂತ ಮೊದಲು, ಅಥವಾ ಈ ಆಪ್ಷನ್ ಎಂಟ್ರಿ ನಾವು ಎಕ್ಸಾಕ್ಟ್ ಆಗಿ ಕೌನ್ಸಿಲಿಂಗ್ ಅಂತ ಹೇಳ್ಬೋದು, ಅಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೌನ್ಸಿಲಿಂಗ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಸೆಪರೇಟ್ ಅಪ್ಲಿಕೇಶನ್ ಇರಲ್ಲ. ಆದ್ರೆ ಹಿಂದಿನ ವರ್ಷ ಅಪ್ಲಿಕೇಶನ್ ಫೀಸ್ ಕಲೆಕ್ಟ್ ಮಾಡಿದ್ರು. ಓಕೆನಾ? ಸೆಪರೇಟ್ ಆಗಿ ಅಪ್ಲಿಕೇಶನ್ ಅಂತ ಇರಲ್ಲ. ಈಗ KCET ಗೆ ಅಪ್ಲೈ ಮಾಡಿದ್ದೀರಾ, ರ್ಯಾಂಕ್ ಪಡೆದುಕೊಂಡಿದ್ದೀರಾ, ನಿಮ್ಮ ಹತ್ರ ID ಪಾಸ್ವರ್ಡ್ ಇದೆ, ಸರಿನಾ? ಇದ್ರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತೀರಾ. ಆಪ್ಷನ್ ಎಂಟ್ರಿಗೆ ಲಾಗಿನ್ ಆದಾಗ ಅಲ್ಲಿ ಕಾಲೇಜ್ ಹೆಸರನ್ನ ಆಡ್ ಮಾಡೋದಿರುತ್ತೆ. ಆ ಕಾಲೇಜ್ ಹೆಸರನ್ನ ಆಡ್ ಮಾಡೋದಕ್ಕೆ ಹಿಂದಿನ ವರ್ಷ 750 rupees ಫೀಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಸೊ ಈ ವರ್ಷ ಕೂಡ ಅರೌಂಡ್ ಅದೇ 750 ಆ ರೀತಿ ಫೀಸ್ ಇಡಬಹುದು. ಇದರಲ್ಲಿ ಅಕಸ್ಮಾತ್ ಏನಾದ್ರು ಚೇಂಜಸ್ ಆದ್ರೆ, ಕೌನ್ಸಿಲಿಂಗ್ ಅಲ್ಲೂ ಕೂಡ ಕೆಲವೊಮ್ಮೆ ಕೆಲವು ಸ್ಟೆಪ್ಸ್ ಅನ್ನ ಚೇಂಜ್ ಮಾಡ್ತಾರೆ ಅಥವಾ ಸಡನ್ ಆಗಿ ಅನೌನ್ಸ್ ಮಾಡ್ತಾರೆ. ಆ ರೀತಿ ಏನಾದ್ರು ಅನೌನ್ಸ್ ಆದ್ರೆ ನಾ ಹೇಳ್ತೀನಿ, ಟೆನ್ಷನ್ ತಗೋಬೇಡಿ. ಸಬ್ಸ್ಕ್ರೈಬ್ ಇದುವರೆಗೆ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಸರಿ, ಹಾಗಿದ್ರೆ ಮುಂದೇನು, ಅದೇ 750 rupees ಫೀಸ್ ಇರುತ್ತೆ. ಸೆಪರೇಟ್ ಆಗಿ ಅಪ್ಲಿಕೇಶನ್ ಅಂತ ಇರಲ್ಲ. ನಂತರ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆನ್ಲೈನ್ ಅಲ್ಲ, ಆಯ್ತಾ? ನಂತರ ಮುಂದೆ ಆಪ್ಷನ್ ಎಂಟ್ರಿ ಅದು ಕೂಡ ಆನ್ಲೈನ್ ಅಲ್ಲೇ ಆಗುತ್ತೆ. ಕಾಲೇಜ್ಗಳನ್ನ ಆಡ್ ಮಾಡ್ತೀರಾ. KCET ನೀಟ್ ಎಲ್ಲಾ ಕೋರ್ಸ್ಗಳು, KCET ರಿಲೇಟೆಡ್ ಈಗ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ, ಹಾಗೆ ನೀಟ್ ರಿಲೇಟೆಡ್ MBBS, BDS, ಆಯುಷ್, ಇದ್ರ ಜೊತೆಗೇನೆ ಮತ್ತೆ ಕೆಲವು ಕೋರ್ಸಸ್ ಬರುತ್ತೆ, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್, ಅವುಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಆಪ್ಷನ್ ಎಂಟ್ರಿ ಏನಿದೆ ಅದು ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಅದ್ರ ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಕೂಡ ಆನ್ಲೈನ್ ಅಲ್ಲೇ ಆಗುತ್ತೆ. ಈಗ ಆ ಸೀಟ್ ಇಷ್ಟ ಇದ್ರೆ ನೀವೇನ್ ಮಾಡ್ಬೇಕು, ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ ಅಥವಾ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಅದ್ರೊಳಗಡೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ಗೆ ಹೋಗ್ಬೋದು. ಸೊ ಈಗ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡೋವರೆಗೂ ಕೂಡ ಆನ್ಲೈನ್ ಅಲ್ಲೇ ಆಗಿರುತ್ತೆ. ಫೀಸ್ ಪೇ ಮಾಡೋದಕ್ಕೆ ಆಫ್ಲೈನ್ ಕೂಡ ಅವಕಾಶ ಇರುತ್ತೆ, ಬಟ್ ಆನ್ಲೈನ್ ಅಲ್ಲೂ ಕೂಡ ಪೇ ಮಾಡೋದಕ್ಕೆ ಅವಕಾಶ ಇದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಪ್ಷನ್ ಎಂಟ್ರಿ, ಅದಂತರ ಚಾಯ್ಸ್ ಎಂಟ್ರಿ, ಇವುಗಳೆಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದೊಂದು ಆಫ್ಲೈನ್. ಅಂದ್ರೆ ಕಾಲೇಜ್ ಅಲಾಟ್ ಆಗಿದೆ, ಫೀಸ್ ಪೇ ಮಾಡಿದ್ದೀರಾ, ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್, ಅಂದ್ರೆ ಡೇಟ್ ಕೊಟ್ಟಿರ್ತಾರೆ, ಇಂಥ ಡೇಟ್ ಒಳಗಡೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಕಾಲೇಜಿಗೆ ಹೋಗಿ ಓಕೆ ನನ್ನ ಅಡ್ಮಿಷನ್ ಆಗಿದೆ, ಫೀಸ್ ಪೇ ಮಾಡಾಗಿದೆ ಅಂತ ಕಾಲೇಜಲ್ಲಿ ತಿಳಿಸೋದಿರುತ್ತೆ. ಇದು ಆಫ್ಲೈನ್. ಅದನ್ನ ಬಿಟ್ಟು ಬಾಕಿ ಎಲ್ಲ ಆನ್ಲೈನ್. ಈಗ ಅಕಸ್ಮಾತ್ ಆಗಿ ನಿಮಗೆ ಫಸ್ಟ್ ರೌಂಡ್ ಸಿಕ್ಕಿರೋ ಸೀಟ್ ಇಷ್ಟ ಆಗಿಲ್ಲ, ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತಿದ್ದೀರಾ, ಆವಾಗ್ಲೂ ಕೂಡ ಚಾಯ್ಸ್ ಎಂಟ್ರಿ ಮಾಡೋದೇ ಇರುತ್ತೆ. ಚಾಯ್ಸ್ 2 ನಂತರ ಚಾಯ್ಸ್ 3 ಅನ್ನೋ ಆಪ್ಷನ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸರಿನಾ? ಇದು ಕೂಡ ಆನ್ಲೈನ್. ಎಲ್ಲಿವರೆಗೆ ನೀವು ಕಾಲೇಜಿನ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡಲ್ವೋ, ಅಂದ್ರೆ ಅಡ್ಮಿಷನ್ಗೋಸ್ಕರ ಫೀಸ್ ಪೇ ಮಾಡಲ್ವೋ, ಅಲ್ಲಿವರೆಗೆ ಎಲ್ಲ ಪ್ರಾಸೆಸ್ ಆನ್ಲೈನ್. ಫೀಸ್ ಪೇ ಮಾಡಿ ಆದ್ಮೇಲೆ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗೋದಿರುತ್ತೆ. ಕ್ಯಾಂಡಿಡೇಟ್ ಹೋಗ್ಲೇಬೇಕು. ಓಕೆನಾ? ವಿದ್ಯಾರ್ಥಿಗಳು ಅಡ್ಮಿಷನ್ ಟೈಮಿಗೆ ಹೋಗ್ಲೇಬೇಕು. ಅಲ್ಲಿ ಕೂಡ ಈಗ ಎಕ್ಸಾಮಿಗೆ ಹೋದಾಗ ನಿಮ್ಮ ಫೋಟೋ ಕ್ಲಿಕ್ ಮಾಡಿದ್ರಲ್ವಾ, ಅದೇ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಇರುವಂತಹ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಫೋಟೋವನ್ನ ಕ್ಲಿಕ್ ಮಾಡಿ, ಓಕೆ ಇಂಥ ಸ್ಟೂಡೆಂಟ್ಸ್ ಅಡ್ಮಿಷನ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ, ಓಕೆ ಇಂಥ ಡೇಟ್ ಇಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಅವಾಗಿಂದ ಕಾಲೇಜ್ ಬನ್ನಿ ಅಂತ ಹೇಳ್ತಾರೆ. ಸರಿನಾ? ಈ ರಿಪೋರ್ಟಿಂಗಿಗೆ ಹೋದಾಗ. ಸೊ ರಿಪೋರ್ಟಿಂಗ್ ಒಂದು ಆಫ್ಲೈನ್, ಬಾಕಿದೆಲ್ಲ ಆನ್ಲೈನ್. ಮತ್ತೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ, ಬಟ್ ಡೌಟ್ಸ್ ಬರುತ್ತೆ ಮುಂದೆ, ಅದನ್ನು ಕೂಡ ಸಾಲ್ವ್ ಮಾಡಿದ್ರೆ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ವಾಟ್ಸ್ಆಪ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲ ಕಡೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಡೈಲಿ ಡೌಟ್ ಸಾಲ್ವ್ ಮಾಡ್ತಾ ಇರ್ತೀನಿ ನಾನು, ಆಸ್ಕ್ ಮಿ ಎನಿಥಿಂಗ್ ಒಳಗಡೆ. ಸೊ ಜೋರಾಗಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.